ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡುನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇನ್ಮುಂದೆ ನೀವು ಗ್ಯಾಸ್ ಸಿಲಿಂಡರನ್ನು ಬುಕ್ ಮಾಡುವಾಗ ಈ ವಿಚಾರವನ್ನು ನೆನಪಿನಲ್ಲಿ ಇಟ್ಕೋಬೇಕು. ಬುಕ್ಕಿಂಗ್ ಹೆಸರಿನಲ್ಲಿ ನಡೀತಿರೋ ಬೃಹತ್ ದಂಧೆಗೆ ಬ್ರೇಕ್ ಹಾಕೋಕೆ ಇದೀಗ ಕೇಂದ್ರ ಸರ್ಕಾರ ಮಹತ್ವದ ಅಸ್ತ್ರವೊಂದನ್ನು ಪ್ರಯೋಗ ಮಾಡಿದೆ. ಹಾಗಿದ್ರೆ ಏನು ಈ ಸುದ್ದಿ? ವಿಡಿಯೋವನ್ನು ಪೂರ್ತಿಯಾಗಿ ವಾಚ್ ಮಾಡಿ. ಅಮೆರಿಕ ಇರಾನ್ ನಡುವಿನ ಉದ್ವಿಗ್ನತೆಯಿಂದಾಗಿ ದೇಶದಲ್ಲಿ LPG ಗ್ಯಾಸ್ ಕೊರತೆಯಾಗಲಿದೆ ಅನ್ನೋ ಸುಳ್ಳು ಸುದ್ದಿ ಈಗ ಎಲ್ಲೆಡೆ ಹರಿದಾಡ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರೋ ಕೆಲವರು ಗ್ಯಾಸ್ ಬುಕ್ಕಿಂಗ್ ಹೆಸರಿನಲ್ಲಿ ಜನಸಾಮಾನ್ಯರನ್ನ ವಂಚನೆ ಮಾಡ್ತಾ ಇದ್ದಾರೆ. ಈ ಅಕ್ರಮವನ್ನು ತಡೆಯಲು ಕೇಂದ್ರ ಸರ್ಕಾರ ಈಗ ಡೆಲಿವರಿ ಅಥೆಂಟಿಕೇಶನ್ ಕೋಡ್ ಎಂಬ ವ್ಯವಸ್ಥೆಯನ್ನು ಜಾರಿಗೆ ತಂದಿದೆ. ನೀವು ಗ್ಯಾಸ್ ಬುಕ್ ಮಾಡಿದಾಗ ನಿಮ್ಮ ಫೋನ್ಗೆ ಒಂದು ವಿಶಿಷ್ಟ ಕೋಡ್ ಬರುತ್ತೆ. ಅದನ್ನು ತೋರಿಸಿದ್ರೆ ಮಾತ್ರ ನಿಮ್ಮ ಕೈಗೆ ಸಿಲಿಂಡರ್ ಕೂಡ ಸಿಗುತ್ತೆ. ಇನ್ನು ಗ್ರಾಹಕರನ್ನು ವಂಚನೆಯಿಂದ ರಕ್ಷಿಸಲು ಸರ್ಕಾರ ಈ DAC ಸಿಸ್ಟಮ್ ಅನ್ನು ಪರಿಚಯಿಸಿದೆ. ನೀವು ಗ್ಯಾಸ್ ಬುಕ್ ಮಾಡಿದ ತಕ್ಷಣ ಸಿಸ್ಟಮ್ ಸ್ವಯಂಚಾಲಿತವಾಗಿ ಒಂದು ಕೋಡ್ ಅನ್ನು ಉತ್ಪಾದಿಸಿ ನಿಮ್ಮ ಮೊಬೈಲ್ಗೆ ಕಳುಹಿಸುತ್ತೆ. ಡೆಲಿವರಿ ಬಾಯ್ ನಿಮ್ಮ ಮನೆಗೆ ಬಂದಾಗ ಈ ಕೋಡ್ ಹೇಳುವುದು ಕಡ್ಡಾಯ. ಒಂದು ವೇಳೆ ನೀವು ಕೋಡ್ ಹೇಳದಿದ್ರೆ ಸಾಫ್ಟ್ವೇರ್ ಆ ಡೆಲಿವರಿಯನ್ನು ನಿರ್ಬಂಧ ಮಾಡುತ್ತೆ. ಇದರಿಂದ ಸಿಲಿಂಡರ್ ಬೇರೆಯವರ ಪಾಲಾಗುವುದು ಕೂಡ ತಪ್ಪುತ್ತೆ. ವಾಸ್ತವವಾಗಿ ಈ ನಿಯಮ ಈಗಾಗಲೇ ದೇಶದಾದ್ಯಂತ ಜಾರಿಯಲ್ಲಿದೆ. ಸುಮಾರು 92% ಸಿಲಿಂಡರ್ ವಿತರಣೆಯನ್ನು ಈ ಪಾರದರ್ಶಕತಾ ವ್ಯವಸ್ಥೆಯ ಮೂಲಕವೇ ಮಾಡಲಾಗ್ತಾ ಇದೆ. ಆರಂಭದಲ್ಲಿ ಇದ್ದ ಕೆಲವು ತಾಂತ್ರಿಕ ತೊಂದರೆಗಳನ್ನು ಅಧಿಕಾರಿಗಳು ಈಗ ಸರಿಪಡಿಸಿದ್ದು ಸಿಸ್ಟಮ್ ಫುಲ್ ಅಪ್ಡೇಟ್ ಆಗಿದೆ. ಇದರಿಂದ ಗ್ರಾಹಕರಿಗೆ ಯಾವುದೇ ಕಿರಿಕಿರಿ ಇಲ್ಲದೆ ಗ್ಯಾಸ್ ಕೂಡ ತಲುಪ್ತಾ ಇದೆ. ಇನ್ನು ಸಿಲಿಂಡರ್ ಬುಕ್ ಮಾಡಲು ಈಗ ಹಲವು ದಾರಿ ಇದೆ. ಗ್ರಾಹಕರು IVRS ಕರೆ ಮೂಲಕ ಅಥವಾ ನೋಂದಾಯಿತ ಮೊಬೈಲ್ನಿಂದ SMS ಕಳುಹಿಸಿ ಬುಕ್ ಮಾಡಬಹುದು. ಇನ್ನು ಏಜೆನ್ಸಿಯ ಅಧಿಕೃತ ವೆಬ್ಸೈಟ್ ಮೂಲಕವೂ ಆನ್ಲೈನ್ನಲ್ಲಿ ಬುಕ್ಕಿಂಗ್ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು. ಬುಕ್ಕಿಂಗ್ ಕನ್ಫರ್ಮ್ ಆದ ತಕ್ಷಣ DAC ಸಂಖ್ಯೆ ನಿಮ್ಮ ಫೋನ್ಗೆ ಮೆಸೇಜ್ ಆಗಿ ಬರುತ್ತೆ. ಸ್ನೇಹಿತರೆ, ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಇನ್ನು ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್